ಕೋರ್ಟ್ನಿಂದ ಹೊರಬಂದ ಬಳಿಕ ರಾಹುಲ್ ಗಾಂಧಿ ಸಭೆ ಕರೆದಿದ್ದಾರೆ. ಸೋತವರು ಹಾಗೂ ಗೆದ್ದವರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಗೆದ್ದವರಿಗೆ ವಿಶ್ ಮಾಡಿದ್ರೆ ಅದೇ ರೀತಿಯಾಗಿ ಸೋತವರಿಗೆ ಎದೆಗುಂದಬೇಡಿ ಅಂತ ಕೂಡ ಧೈರ್ಯ ತುಂಬುತ್ತಾ ಇದ್ದಾರೆ. ಇಂದಿರಾ ಭವನದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಸೋತವರು ಗೆದ್ದವರ ಜೊತೆ ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸಿ ಗೆದ್ದವರಿಗೆ ಅಭಿನಂದನೆ ಸಲ್ಲಿಸಿ ಸೋತವರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ಸ್ವಲ್ಪದರಲ್ಲೇ ಸೋತಿದ್ದೀರಾ, ಮತ್ತೆ ಪಕ್ಷವನ್ನ ಕಟ್ಟೋಣ. ಕೋರ್ಟ್ನಿಂದ ಬಂದ ಬಳಿಕ ಸಭೆಯಲ್ಲಿ ಭಾಗಿಯಾಗಿರುವಂತಹ ರಾಹುಲ್ ಗಾಂಧಿ ಅವರು ಸೋತಂತವರಿಗೆ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಶಸ್ಸು ಸಿಕ್ಕಿದೆ, ನಮಗೆ ಜನ ನಮ್ಮನ್ನ ಕೈ ಹಿಡಿದಿದ್ದಾರೆ. ಕೆಲವರು ಸ್ವಲ್ಪದರಲ್ಲೇ ಸೋಲನ್ನ ಕಂಡಿದ್ದೀರಿ, ಸೋತವರು ಎದೆಗುಂದಬೇಡಿ ಅಂತ ರಾಹುಲ್ ಗಾಂಧಿ ಅವರು ಆತ್ಮಸ್ಥೈರ್ಯದ ಮಾತುಗಳನ್ನಾಡಿದ್ದಾರೆ. ಮುಂದೆ ಒಗ್ಗಟ್ಟಾಗಿ ಪಕ್ಷ ಕಟ್ಟೋಣ. ಮತ್ತೆ ಬರುವಂತಹ ಚುನಾವಣೆಯಲ್ಲಿ ನಮ್ಮ ಸ್ಪರ್ಧೆ ಏನಿದೆ, ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಇನ್ನೂ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಪಕ್ಷ ಸಂಘಟನೆ ಮುಖ್ಯ. ಹಾಗಾಗಿ ಸೋತವರು ಧೈರ್ಯಗೆಡಬೇಡಿ ಅಂತ ಅವರಿಗೆ ಧೈರ್ಯ ತುಂಬಿದ್ದಾರೆ. ಗೆದ್ದವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ. ಇವತ್ತು ಅವರಿಗೆ ವಿಚಾರಣೆ ಇತ್ತು ಕೋರ್ಟ್ನಲ್ಲಿ. ವಿಚಾರಣೆಯನ್ನ ಮುಗಿಸಿದ ಬಳಿಕ ಸಭೆ ಕರೆದು ಸೋತವರು ಗೆದ್ದವರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಮಾತುಕತೆ ಆಡಿದ್ದಾರೆ. ಸೋತವ್ರಿಗೂ ಕೂಡ ಎದೆಗುಂದಬೇಡಿ, ಇನ್ನೂ ಕೂಡ ಪಕ್ಷ ಸಂಘಟನೆ ಮಾಡೋಣ, ಪಕ್ಷಕ್ಕೆ ನಾವು ಪಕ್ಷಕ್ಕಾಗಿ ಶ್ರಮ ವಹಿಸೋಣ, ದುಡಿಯೋಣ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ 9 ಸ್ಥಾನಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡ್ಕೊಂಡಿರುವಂತದ್ದು. ಒಟ್ಟು ದೇಶದಾದ್ಯಂತ 99 ಸ್ಥಾನಗಳನ್ನ ಪಡ್ಕೊಂಡಿದೆ. ಆದ್ರೆ ಹಿಂದಿನ ಬಾರಿಗೆ ಹೋಲಿಸಿದ್ರೆ 50-55 ಇದ್ದಂತ ಸ್ಥಾನಗಳು ಈಗ 99ಕ್ಕೆ ಏರಿಕೆ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಪುನರ್ಜೀವನ ಸಿಕ್ಕಂತಾಗಿದೆ, ಮತ್ತೆ ಚೇತರಿಸಿಕೊಂಡಂತಿದೆ. ಹಾಗಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳಿರ್ಬೋದು, ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ, ಎಲ್ಲ ಯಾತ್ರೆಗಳು ಕೂಡ ಒಂದಷ್ಟು ಜನರ ಗಮನ ಸೆಳೆದಂತಿದೆ. ಜನರು ಹಾಗಾಗಿ ಕೈ ಹಿಡಿದಂತಿದೆ. ಹಾಗಾಗಿ ಒಂದು ರೀತಿಯಾಗಿ ಹಿಂದೆ ಬಿದ್ದಂಥ ಕಾಂಗ್ರೆಸ್ ಈಗ ಮತ್ತೆ ಮುನ್ನಡೆಯನ್ನು ಸಾಧಿಸಿದಂತಿದೆ. ಹಾಗಾಗಿನೇ ರಾಹುಲ್ ಗಾಂಧಿಯವರು ಸೋತವ್ರಿಗೂ ಕೂಡ ಧೈರ್ಯವನ್ನ ಹೇಳಿರುವಂಥದ್ದು. ಈಗ ನಮಗೆ ಒಂದಷ್ಟು ಅಂತರ ಸಿಕ್ಕಿದೆ. ಅಂದರೆ ಹಿಂದೆ ಬಹಳ ಕಮ್ಮಿ ಸೀಟ್ಗಳನ್ನು ಪಡ್ಕೊಂಡಿದ್ವಿ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಂದರೆ ಕೇವಲ ಒಂದೇ ಸೀಟ್ ಸಿಕ್ಕಿದ್ದು. ಆಗ DK ಸುರೇಶ್ ಅವರು ಮಾತ್ರ ಗೆದ್ದಿದ್ದು. ಆದರೆ ಈಗ 9 ಸೀಟ್ಗಳು ಸಿಕ್ಕಿದ್ದಾವೆ. ಹಾಗಾಗಿ ಜನರು ನಮ್ಮ ಕೈಯನ್ನು ಹಿಡಿದಿದ್ದಾರೆ. ಕೆಲವರು ಸೋತಿದ್ದೀರಾ, ಸೋತ್ರಿ ಅಂದಾಕ್ಷಣ ಎದೆಗುಂದೋದು ಬೇಡ, ಮತ್ತೆ ಪಕ್ಷಕ್ಕಾಗಿ ದುಡಿಯೋಣ, ಪಕ್ಷ ಸಂಘಟನೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ. ಸೋತವರು ಹಾಗೂ ಗೆದ್ದವರು ಎಲ್ಲರನ್ನೂ ಕೂಡ ಜೊತೆ ಕೂರಿಸಿಕೊಂಡು ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಈಗಾಗಲೇ NDA ಸರ್ಕಾರ ರಚನೆ ಆಗ್ತಾ ಇದೆ. NDAಗೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಆಯ್ಕೆ ಆಗಬೇಕು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಇಂದಿರಾ ಭವನದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಸೋತವರು ಏನಿದ್ದಾರೆ, ಈಗಾಗಲೇ ಹಿಂದೆ ಕೂಡ ಚುನಾವಣಾ ಪೂರ್ವದಲ್ಲಿ ಒಂದಷ್ಟು ಸೂಚನೆ ಕೊಡಲಾಗಿತ್ತು ಹೈಕಮಾಂಡ್ನಿಂದ. ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲೀಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು, ಇಲ್ಲದಿದ್ರೆ ತಲೆದಂಡ ತೆರಬೇಕಾಗುತ್ತೆ ಅನ್ನುವಂಥ ಸೂಚನೆಗಳು ಕೂಡ ಇತ್ತು. ಹಾಗಿದ್ರೂ ಕೂಡ ಯಾಕೋ ಎಷ್ಟೇ ಪ್ರಚಾರ ಮಾಡಿದ್ರು ಕೆಲವೊಂದು ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗಲಿಲ್ಲ. ಸಚಿವರ ಕ್ಷೇತ್ರಗಳಲ್ಲೇ ಅಭ್ಯರ್ಥಿಗಳು ಸೋತಿದ್ದಾರೆ. ಹಾಗಂದಾಕ್ಷಣ ನೀವು ಸೋಲ್ ಕಂಡ್ರಿ ಅಂದಾಕ್ಷಣ ಎದೆಗುಂದೋದು ಬೇಡ, ಮುಂದೆ ಕೂಡ ಚುನಾವಣೆ ಇದ್ದಾವೆ. ಜನರೀಗ ಸದ್ಯಕ್ಕೆ ಕೊಟ್ಟಿರುವಂಥ ಸ್ಥಾನ ಏನಿದೆ ಆ ಸ್ಥಾನಗಳನ್ನೇ ಇಟ್ಕೊಂಡು ನಾವು ಮತ್ತೆ ಪಕ್ಷಕ್ಕಾಗಿ ದುಡಿಬೇಕಾಗುತ್ತೆ, ಪಕ್ಷಕ್ಕಾಗಿ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡಿ ಮತ್ತೆ ನಾವು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರವನ್ನ ಫೇಸ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಚರ್ಚೆ. ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಸಭೆ ಈಗಾಗಲೇ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಒಂದಷ್ಟು ಸೂಚನೆ, ಅದೇ ರೀತಿಯಾಗಿ ಗೆದ್ದವರಿಗೆ ಅಭಿನಂದನೆ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜೊತೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ತೆರಳಿದ್ದಾರೆ. ಶಾಂಗ್ರಿಲಾ ಹೋಟೆಲ್ಗೆ ಕಾಂಗ್ರೆಸ್ನ ನಾಯಕರು ಹೋಗಿದ್ದಾರೆ. ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಪಾಲ್ಗೊಂಡಂತಹ ನಾಯಕರು ಈಗ ಸಭೆಯಿಂದ ಹೊರ ಬಂದಿದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹೋಗಿದ್ದಾರೆ. ಶಾಂಗ್ರಿಲಾ ಹೋಟೆಲ್ಗೆ ತೆರಳಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಕೇಸ್ ವಿಚಾರಣೆ ಇತ್ತು. ವಿಚಾರಣೆಯ ಬಳಿಕ ಹೊರಬಂದಂತಹ ರಾಹುಲ್ ಗಾಂಧಿ ಅವರು ಸಭೆಯನ್ನ ಕರೆದ್ರು ಇಂದಿರಾ ಭವನದಲ್ಲಿ. ಆ ಸಭೆಯಲ್ಲಿ ಸೋತವರು ಗೆದ್ದವರ ಸಮಾಗಮ ಆಯಿತು.
ಗೆದ್ದವರಿಗೆ ಅಭಿನಂದನೆ, ಸೋತವರಿಗೆ ಮತ್ತಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗಿದೆ. ಈಗಾಗಲೇ ಗ್ಯಾರಂಟಿ ಇಟ್ಕೊಂಡ್ವಿ, ಗ್ಯಾರಂಟಿ ವಿಫಲ ಆಯಿತು, ಏನು ಕೈ ಹಿಡಿಲಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜನರು ಕೊಟ್ಟಿರುವಂತ ತೀರ್ಪೇನಿದೆ ಅದೇ ಅಂತಿಮ. 99 ಸೀಟ್ಗಳು ಸಿಕ್ಕಿದಾವೆ ದೇಶದಾದ್ಯಂತ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವಂತಹ ಮಿತ್ರ ಪಕ್ಷಗಳನ್ನು ಕೂಡ ತೆಗೆದುಕೊಂಡು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳನ್ನ ಹೇಗೆ ಫೇಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ಮಾಡೋಣ. ಸೋತಿರೋದ್ರ ಬಗ್ಗೆ ಯೋಚನೆ ಬೇಡ. ಈಗ ಗೆದ್ದಿರುವಂಥವ್ರನ್ನ ಇಟ್ಕೊಂಡು ಅದೇ ರೀತಿಯಾಗಿ ಮುಂದೆ ವಿಚಾರಿಸುವಂತ ಅಥವಾ ಪ್ರಶ್ನೆ ಮಾಡುವಂತ ಸ್ಥಾನದಲ್ಲಿ ವಿಪಕ್ಷವಾಗಿ ಈಗ ಕಾಂಗ್ರೆಸ್ ಹೊರಹೊಮ್ಮಿರೋದ್ರಿಂದ, ಒಂದು ಪ್ರಬಲ ಪಕ್ಷವಾಗಿ ಈಗ ಹೊರಹೊಮ್ಮಿರೋದ್ರಿಂದ ಒಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡೋಣ ಪಕ್ಷಕ್ಕಾಗಿ ಅಂತ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ.